ಆತ್ಮನಿರ್ಭರ ಹಾಗೂ ನಮ್ಮ ರೈತ ಪಕ್ಷದ ಪ್ರತಿಭಟನೆ ಹಾಗೂ ಭೀಮಾಸ್ಮರಣೆ ಈ ಪೂರ್ವಭಾವಿಗೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೋಲಾರ ಮುಖ್ಯ ಸಂಘಟಕರಾದ ಎಲ್ಲರ ಹಿರಿಯ ನಾಯಕರಾದಂಥ ವೈ ನಾಗಸಮ್ಮನವರೇ ಹಾಗೂ ನಮ್ಮ ಬಾಬು ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ರಘುವನ್ ಅವರೇ, ವಾಸನ್ ಅವರೇ, ನಮ್ಮ ವೆಂಕಟೇಶಣ್ಣನವರೇ, ಪಂಚಾಯತ್ ಅಧ್ಯಕ್ಷರಾದಂಥ ಆನಂದನವರೇ, ಮಮತಾಕ್ ಅವರೇ ಮತ್ತು ಲಕ್ಷ್ಮಣನವರೇ, ಶಿವಣ್ಣನವರೇ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ, ಮೋಹನ್ ಅವರೇ, ಹಿರಿಯ ವಂದನಾದ ವಿಶ್ವನಾಥ್ ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಭಾಷೆ ಗೌಡನವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಅವರೇ, ನೆಹರು ಅವರೇ ಹಾಗೂ ನಮ್ಮ ಸೋಮ ಅವರೇ ಎಲ್ಲರಿಗೂ ಸ್ವಾಗತ ಕೊಡ್ತಾ ಏನೋ ಇನ್ನೂ ನಮ್ಮ ಸಭೆಯಲ್ಲಿ ಕಳೆದ ಒಂದು 4 ದಿವಸದಿಂದಲೂ ನಾನು ಕೂಡ ಎಲ್ಲ ಮಾತಾಡಿದ್ದೇನೆ. ಸಭೆಗೆ ಬರಬೇಕಂತ ಎಲ್ಲರಿಗೂ ಹೇಳಿದ್ದೇನೆ. ಪದೇ ಒಬ್ಬೊಬ್ಬರಿಗೆ 2 ಸತಿ 3 ಸತಿ 4 ಸತಿ ಹೇಳ್ತಾ ಇದ್ದರೆ ಕೂಡ ಸಭೆಯಲ್ಲಿ ಒಂದು ಮೀಟಿಂಗ್ ಬಂದರೆ ಮತ್ತೊಂದು ಮೀಟಿಂಗ್ ಬರೋಲ್ಲ. ತುಂಬ ಕೈಗಾರಿಕೆಗಳಿಗೆ ಕೆಲವು ಜನ ಬರ್ತಾ ಇದ್ದಾರೆ. ಆದ ನಂತರ ಯಾವ ರೀತಿ ಪಕ್ಷ ಕಟ್ಟಬೇಕು, ಪ್ರತಿಯೊಬ್ಬರೂ ನಾವು ಪಕ್ಷ ಕಟ್ಟಬೇಕು, ದೇಶ ಧರ್ಮ ಇರಬೇಕು. ಯಾರು ಒಬ್ಬರು ಇಬ್ಬರು ಇದು ಮಾಡಿದ್ರೆ ಆಗಲ್ಲ. ಪ್ರತಿಯೊಬ್ಬರನ್ನು ಜವಾಬ್ದಾರಿ ತಗೊಂಡು ನಾವು ನಮ್ಮ ಒಂದು BJP ಪಕ್ಷವನ್ನು ಪ್ರಭಾವ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಕಟ್ಟಬೇಕು ಅನ್ನೋದು ನನ್ನಿಂದ ಇಲ್ಲ, ಯಾರು ಒಬ್ಬರಿಂದ ಆಗಿರೋಂಥ ಕೆಲಸ. ಎಲ್ಲರೂ ಸೇರಿದ್ರೆ ನಾವೆಲ್ಲರಿಗೆ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಎಲ್ಲರ ಒಂದು ಒಗ್ಗಟ್ಟು ಬೇಕು, ಎಲ್ಲರ ಒಂದು ಉತ್ಸಾಹ ಬೇಕು, ಎಲ್ಲರ ಒಂದು ಶಕ್ತಿ ಇದ್ದರೆ ಮಾತ್ರ ನಾವು ಪಕ್ಷ ಕಟ್ಟಕ್ಕೆ. ಮುಂದಿನ ದಿನಗಳಾದರೂ ಎಲ್ಲರೂ ಕೂತ್ಕೊಂಡು ಇದೆ ನಮ್ಮ ನಮ್ಮ BJP ಪಕ್ಷವನ್ನು ಒಂದು ಉತ್ತಮ ಸಂಘಟನೆ ಮಾಡೋಂಥ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡ ಏನು ಕ್ಷೇತ್ರದ ಜೊತೆಗೆ ಆಗಮಿಸಿದ ನಮ್ಮ ಇದರ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ DL-Ed ಯಾವ ಪ್ರತಿಯೊಂದು ಮೂಲಗಳು ಕೂಡ DL-Ed ಇರಬೇಕು. ಅವರು DL-Ed ಏನು ಕಾರ್ಯವಾಹನ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಅಧಿಕಾರದಲ್ಲಿ ಹೇಳ್ತಾರೆ. ಅದೇ ರೀತಿ ನಮ್ಮ ರೈತ ಪಕ್ಷ ಈಗ ಕಬ್ಬು ಬೆಳೆ ಇರುವುದು ಮತ್ತು ಇನ್ನೂ ಅನೇಕ ಒಂದು ನಮ್ಮ ರೈತ ಪಕ್ಷ ಸಮಸ್ಯೆ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮಾತಾಡ್ತಾರೆ. ಹಾಗೆ ಮುಂದೆ ಭೀಮಾಸ್ಮರಣೆ ಮಾಡಬೇಕಾಗಿದೆ. ಪ್ರತಿಯೊಂದು ಮೊನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಭೀಮಾಸ್ಮರಣೆ ಆಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಯಥೇಚ್ಛವಾಗಿ ನಮ್ಮ ಕೋಲಾರ ಇಂಪೋರ್ಟರ್ಸಲ್ಲಿ ಭೀಮಾಸ್ಮರಣೆ ಮಾಡಬೇಕು. ಎಲ್ಲರೂ ಹೆಚ್ಚಿನ ಶಕ್ತಿಯಲ್ಲಿ ಬರಬೇಕಂತ ಎಲ್ಲರೂ ನಿಲ್ಲಿಸುವಂಥ ಮುಂದೆ ಈಗಾಗಲೇ ತುಂಬ ಸಮಯ ಆಗಿದೆ. ನಮ್ಮ ನಾಯಕರಾದಂಥ ನಮ್ಮ ವೈ ನಾಗಸಮ್ಮನ ಮುಂದೆ ಮಾತಾಡ್ತಂಥ ಮಾತನ್ನ ಹೇಳ್ತಾ ಇದ್ದೀನಿ.